ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗನ ಕನಸು ಎಷ್ಟು ದೂರ ಸಾಗಬಹುದು? ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕೆಂದರೆ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರ ಬದುಕಿನತ್ತ ಒಮ್ಮೆ ತಿರುಗಿ ನೋಡಿದರೆ ಸಾಕು. ಇಂದು ಯಶ್ ಎಂದರೆ ಕೇವಲ ಒಬ್ಬ ನಟನ ಹೆಸರಲ್ಲ, ಅದು ಕನ್ನಡ ಚಿತ್ರರಂಗದ ಗಡಿಗಳನ್ನು ದಾಟಿ ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಒಂದು ಬ್ರಾಂಡ್. ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೇಗಾ ಕರೋಡ್ಪತಿ ವೇದಿಕೆಯಲ್ಲಿ ಯಶ್ ಅವರ ಬಿರುದು ರಾಕಿಂಗ್ ಸ್ಟಾರ್ ಎಂಬ ಪ್ರಶ್ನೆ ಕೇಳಿ ಬಂದಾಗ ಅದು ಕೇವಲ ಒಂದು ಕ್ವಿಜ್ ಪ್ರಶ್ನೆಯಾಗಿ ಉಳಿಯಲಿಲ್ಲ. ಕನ್ನಡಿಗರಿಗೆ ಅದು ಹೆಮ್ಮೆಯ ಕ್ಷಣವಾಗಿ ಪರಿಣಮಿಸಿತು. ಒಂದು ಕಾಲದಲ್ಲಿ ದೂರದರ್ಶನದ ಸೀರಿಯಲ್ಗಳಲ್ಲಿ ಸಣ್ಣ ಪಾತ್ರಗಳ ಮೂಲಕ ಗುರುತಿಸಿಕೊಳ್ಳುತ್ತಿದ್ದ ಹುಡುಗ ಇಂದು ದೇಶದ ಅತ್ಯಂತ ಜನಪ್ರಿಯ ನಟರ ಸಾಲಿನಲ್ಲಿ ನಿಂತಿದ್ದಾರೆ. ಈ ಪ್ರಯಾಣದ ಹಿಂದೆ ಪ್ರತಿಭೆ ಮಾತ್ರವಲ್ಲ, ನಿರಂತರ ಪರಿಶ್ರಮ, ಸೋಲನ್ನು ಒಪ್ಪಿಕೊಳ್ಳದ ಮನೋಭಾವ ಮತ್ತು ದೊಡ್ಡ ಕನಸುಗಳಿವೆ. ಯಶ್ ಅವರ ಆರಂಭದ ದಿನಗಳನ್ನು ನೆನಪಿಸಿಕೊಂಡಾಗ ಅವರ ಕುಟುಂಬದ ಹಿನ್ನೆಲೆಯೂ ಗಮನ ಸೆಳೆಯುತ್ತದೆ. ಸಾಮಾನ್ಯ ಕುಟುಂಬದಿಂದ ಬಂದ ಅವರು ತಮ್ಮ ಕನಸನ್ನು ಬೆನ್ನತ್ತಿ ಬೆಂಗಳೂರಿಗೆ ಬಂದರು. ರಂಗಭೂಮಿ ಹಾಗೂ ಕಿರುತೆರೆಯ ಮೂಲಕ ನಟನೆಯ ಪಾಠ ಕಲಿತರು. ನಂತರ ಬೆಳ್ಳಿತೆರೆಯಲ್ಲಿ ಅವಕಾಶ ಪಡೆದು ನಿಧಾನವಾಗಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡರು. ಮೊಗ್ಗಿನ ಮನಸ್ಸು ಯಶ್ ಅವರ ವೃತ್ತಿ ಜೀವನಕ್ಕೆ ಪ್ರಮುಖ ತಿರುವು ನೀಡಿದ ಚಿತ್ರ. ನಂತರ ಬಂದ ಹಲವು ಸಿನಿಮಾಗಳು ಅವರನ್ನು ಕನ್ನಡದ ಜನಪ್ರಿಯ ನಾಯಕನನ್ನಾಗಿ ರೂಪಿಸಿದವು. ಆದರೆ ಕೆಜಿಎಫ್ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು. ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ನಲ್ಲಿ ಯಶ್ ನಿರ್ವಹಿಸಿದ ರಾಕಿ ಬಾಯ್ ಪಾತ್ರ ಕನ್ನಡದ ಗಡಿಗಳನ್ನು ದಾಟಿ ದೇಶದಾದ್ಯಂತ ಮನೆಮಾತಾಯಿತು. ಕೆಜಿಎಫ್ ಚಾಪ್ಟರ್ 2 ಯಶ್ ಅವರನ್ನು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿತ್ತು. ಒಂದು ಸಿನಿಮಾದ ಯಶಸ್ಸು ನಟನನ್ನು ಜನಪ್ರಿಯನನ್ನಾಗಿ ಮಾಡಬಹುದು, ಆದರೆ ಒಂದು ಪಾತ್ರವೇ ನಟನ ಹೆಸರಿನೊಂದಿಗೆ ಬೆರೆತು ಹೋಗುವುದು ಅಪರೂಪ. ಯಶ್ ಅವರ ರಾಕಿ ಬಾಯ್ ಅಂತಹ ಪಾತ್ರ, ಅವರ ಅಭಿಮಾನಿಗಳು ಅವರನ್ನು ರಾಕಿಂಗ್ ಸ್ಟಾರ್ ಎಂದು ಕರೆಯುವುದರ ಹಿಂದೆ ಈ ಜನಪ್ರಿಯತೆಯ ದೊಡ್ಡ ಪಾತ್ರವಿದೆ. ಇದೀಗ ಕೆಬಿಸಿಯಂತಹ ದೇಶದ ಜನಪ್ರಿಯ ಕಾರ್ಯಕ್ರಮದಲ್ಲಿ ಅಮಿತಾಬ್ ಬಚ್ಚನ್ ಅವರೇ ಯಶ್ ಅವರ ಬಿರುದನ್ನು ಪ್ರಶ್ನೆಯಾಗಿ ಪ್ರಸ್ತಾಪಿಸಿರುವುದು ಯಶ್ ಅವರ ಕ್ರೇಜ್ ಎಷ್ಟು ದೂರ ತಲುಪಿದೆ ಎಂಬುದಕ್ಕೆ ಒಂದು ಸಣ್ಣ ಉದಾಹರಣೆ. ಆದರೆ ಈ ಬೆಳವಣಿಗೆಯನ್ನು ಕೇವಲ ಯಶ್ ಅವರ ವೈಯಕ್ತಿಕ ಯಶಸ್ಸು ಎಂದು ನೋಡುವುದಕ್ಕಿಂತ ಕನ್ನಡ ಚಿತ್ರರಂಗದ ಬೆಳವಣಿಗೆಯ ಭಾಗವಾಗಿಯೂ ನೋಡಬೇಕಿದೆ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಸಿನಿಮಾಗಳನ್ನು ಪ್ರಾದೇಶಿಕ ಚಿತ್ರಗಳೆಂದು ನೋಡುವ ಮನೋಭಾವವಿತ್ತು. ಆದರೆ ಕೆಜಿಎಫ್, ಕಾಂತಾರ, 777 ಚಾರ್ಲಿ ಸೇರಿದಂತೆ ಹಲವು ಕನ್ನಡದ ಸಿನಿಮಾಗಳು ದೇಶದಾದ್ಯಂತ ಗಮನ ಸೆಳೆದ ನಂತರ ಪರಿಸ್ಥಿತಿ ಬದಲಾಗಿದೆ. ಕನ್ನಡ ಸಿನಿಮಾಗಳ ಬಗ್ಗೆ ಭಾರತದ ಇತರ ಭಾಷೆಯ ಪ್ರೇಕ್ಷಕರಲ್ಲೂ ಕುತೂಹಲ ಹೆಚ್ಚಾಗಿದೆ. ಯಶ್ ಈಗ ಟಾಕ್ಸಿಕ್ ಮೂಲಕ ಮತ್ತೊಂದು ಹೊಸ ಪ್ರಯಾಣದಲ್ಲಿದ್ದಾರೆ. ಇದರ ಜೊತೆಗೆ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣದಲ್ಲಿ ಪಾತ್ರ ನಿರ್ವಹಿಸುತ್ತಿರುವುದು ಅವರ ಪ್ಯಾನ್ ಇಂಡಿಯಾ ಪಯಣದ ಮತ್ತೊಂದು ಪ್ರಮುಖ ಹೆಜ್ಜೆ. ಇಲ್ಲಿ ಯಶ್ ಅವರ ಕತೆ ನಮಗೆ ಹೇಳುವ ದೊಡ್ಡ ಪಾಠ ಹೊಂದಿದೆ. ಕನಸು ದೊಡ್ಡದಾಗಿದ್ದರೆ ಆರಂಭ ಚಿಕ್ಕದಾಗಿರುವುದು ಸಮಸ್ಯೆಯಲ್ಲ. ಬಸ್ ಡ್ರೈವರ್ನ ಮಗನಾಗಿ ಆರಂಭವಾದ ಬದುಕಿನ ಪಯಣ ಇಂದು ಅಮಿತಾಬ್ ಬಚ್ಚನ್ ಅವರಂತಹ ದಿಗ್ಗಜರು ನಡೆಸಿಕೊಡುವ ವೇದಿಕೆಯಲ್ಲಿ ಪ್ರಶ್ನೆಯಾಗುವಷ್ಟು ಎತ್ತರಕ್ಕೆ ತಲುಪಿದೆ. ಕೆಬಿಸಿಯಲ್ಲಿ ಕೇಳಲಾದ ಪ್ರಶ್ನೆಗೆ ಉತ್ತರ ಕೇವಲ ರಾಕಿಂಗ್ ಸ್ಟಾರ್ ಅಲ್ಲ, ಅದು ವರ್ಷಗಳ ಪರಿಶ್ರಮಕ್ಕೆ ಸಿಕ್ಕ ಒಂದು ಸಣ್ಣ ಮನ್ನಣೆ. ಅದು ಕನ್ನಡಿಗನೊಬ್ಬ ತನ್ನ ಕನಸನ್ನು ಬೆನ್ನಟ್ಟಿ ದೇಶದ ಗಮನ ಸೆಳೆದ ಕಥೆಯ ಒಂದು ಪುಟ. ಮತ್ತು ಬಹುಶಃ ಅದಕ್ಕೆ ಯಶ್ ಅವರ ಅಭಿಮಾನಿಗಳಿಗೆ ಈ ಪ್ರಶ್ನೆ 15,000ದ ಪ್ರಶ್ನೆಯಾಗಿರಲಿಲ್ಲ, ಅದು ಕೋಟ್ಯಂತರ ಕನ್ನಡಿಗರ ಹೆಮ್ಮೆಯ ಪ್ರಶ್ನೆಯಾಗಿತ್ತು.